ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನ್ ಮೇಲೆ ಇರಾನ್ ಏರ್ ಸ್ಟ್ರೈಕ್ ಮತ್ತೆ ಡ್ರೋನ್ ಸ್ಟ್ರೈಕ್ ಮಾಡಿದ ನಂತರ ಪಾಕಿಸ್ತಾನ್ ಅಷ್ಟೊಂದು ಏನು ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಜಸ್ಟ್ ಅವರು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಮೈನ್ ಆಗಿ ಏನಪ್ಪಾ ಇತ್ತು ಅಂದ್ರೆ, ಇರಾನ್ ಈ ರೀತಿ ಪಾಕಿಸ್ತಾನ್ ಒಳಗಡೆ ಬಂದು ಪಾಕಿಸ್ತಾನ್ ಭೂ ಪ್ರದೇಶದಲ್ಲಿ ಏರ್ ಸ್ಟ್ರೈಕ್ ಮಾಡೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಮೇಜರ್ ಆ ರೀತಿ ಅವರು ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಆದ್ರೆ ಈಗ ಏಕಾಏಕಿ ಪಾಕಿಸ್ತಾನ್ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಮತ್ತೆ ಮಿಸೈಲ್ ಗಳ ಮೂಲಕ ಅಟ್ಯಾಕ್ ಗಳನ್ನ ಮಾಡಿದೆ. ಹಾಗಿದ್ರೆ ಇದರ ಹಿಂದೆ ಯಾರಿದ್ದಾರೆ? ಒಂದು ಅಮೆರಿಕ ಇರಬೇಕು ಅಥವಾ ಚೀನಾ ಇರಬೇಕು. ಪಾಕಿಸ್ತಾನ್ ಅಷ್ಟೊಂದು ಧೈರ್ಯ ಮಾಡ್ತಿರೋದು ಹೇಗೆ ಅಂದ್ರೆ, ಪಾಕಿಸ್ತಾನಲ್ಲಿ ಈಗ ತಿನ್ನೋದಕ್ಕೂ ಕೂಡ ಗತಿ ಇಲ್ಲ. ಆದ್ರೂ ಕೂಡ ಇವಾಗ ಇರಾನ್ ಏರ್ ಸ್ಟ್ರೈಕ್ ಮಾಡಿದವಾಗ ಇವರು ಏರ್ ಸ್ಟ್ರೈಕ್ ಮಾಡಿದಾರೆ ಅಂದ್ರೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಂಗ ಆಗುತ್ತದು. ಸೊ ಹಾಗಿದ್ರೆ ನಿಜವಾಗಿ ಯುದ್ಧ ಆಗುತ್ತಾ? ಕಂಪ್ಲೀಟ್ ಸುದ್ದಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ನ್ಯೂಸ್ ಏನಂತ ನೋಡೋದಾದ್ರೆ, ಇರಾನ್ ಏರ್ ಸ್ಟ್ರೈಕ್ ಗಳನ್ನ ಕಂಟಿನ್ಯೂಸ್ ಆಗಿ ಮಾಡಿತ್ತು. ಅದು ಕೂಡ ನಮ್ಮ ಜೈಶಂಕರ್ ಅವರು ಇರಾನ್ಗೆ ಭೇಟಿ ಕೊಟ್ಟ ನಂತರ ಅವರು ಏರ್ ಸ್ಟ್ರೈಕ್ ಗಳನ್ನ ಮಾಡ್ತಾರೆ. ಟೋಟಲ್ 3 ದೇಶದ ಮೇಲೆ, ಒಂದು ಸಿರಿಯಾ, ಇನ್ನೊಂದು ಇರಾಕ್ ಮತ್ತೆ ಪಾಕಿಸ್ತಾನ್. ಸಿರಿಯಾ ಮತ್ತೆ ಇರಾಕ್ ಅಲ್ಲಿ ಏನಕ್ಕೆ ಮಾಡ್ತಾರೆ ಅಂದ್ರೆ, ಒಂದು ಮೊಸಾದ್ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಇಂಟೆಲಿಜೆನ್ಸ್, ಮತ್ತೆ ಇನ್ನೊಂದು ಐಸಿಸ್ ಅಂದ್ರೆ ಇತ್ತೀಚೆಗೆ ಇರಾನ್ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ವಾ, ಸೊ ಅದಕ್ಕೆ ಕಾರಣ ಆಗಿರುವಂತ ಒಂದು ಗ್ರೂಪ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅನುಮಾನ ಬಂದು ಅವರ ಮೇಲೆ ಕೂಡ ಏರ್ ಸ್ಟ್ರೈಕ್ ಅನ್ನ ಮಾಡಿರ್ತಾರೆ. ಸೊ ಲಾಸ್ಟ್ ಗೆ ಪಾಕಿಸ್ತಾನ್ ಮೇಲೆ ಕೂಡ ಮಾಡ್ತಾರೆ. ಅಂದ್ರೆ ಒಂದು ಟೆರರ್ ಗ್ರೂಪ್ ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ್ ಮೇಲೆ ಕೂಡ ಏರ್ ಸ್ಟ್ರೈಕ್ ಅನ್ನ ಮಾಡಿರ್ತಾರೆ. ಅದಕ್ಕೆ ಪಾಕಿಸ್ತಾನ್ ಹೇಗಿದ್ರು ಕೂಡ ಅಟ್ಯಾಕ್ ಮಾಡಿರೋದು ಟೆರರ್ ಗ್ರೂಪ್ ಮೇಲೆ ಅಲ್ವಾ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರ್ಬೇಕು. ಇನ್ನೇನು ಅವ್ರದ್ದು ಚುನಾವಣೆ ಹತ್ರ ಬರ್ತಿದೆ. ಸೊ ಅವರ ದೇಶದಲ್ಲಿ ಸ್ಟೇಬಲ್ ಆಗಿರುವಂತಹ ಗೌರ್ಮೆಂಟ್ ಕೂಡ ಇರೋದಿಲ್ಲ. ಆದ್ರೂ ಕೂಡ ಫಸ್ಟ್ ಸೈಲೆಂಟ್ ಆಗೇ ಇತ್ತು. ಆದ್ರೆ ಈಗ ಏನಾಗಿರುತ್ತೆ ಅಂದ್ರೆ, ಫಸ್ಟ್ ಪಾಕಿಸ್ತಾನ ಏನ್ ಮಾಡಿರುತ್ತೆ ಅಂದ್ರೆ, ಚೀನಾನ ಕೇಳಿರುತ್ತೆ ಅಥವಾ ಅಮೆರಿಕನ ಕೇಳಿರುತ್ತೆ. ಯಾಕಂದ್ರೆ ಪಾಕಿಸ್ತಾನ್ಗೆ ಸೆಲ್ಫ್ ಡಿಸಿಷನ್ ತಗೊಳ್ಳೋಷ್ಟು ಪವರ್ ಕೂಡ ಇಲ್ಲ. ಯಾಕಂದ್ರೆ ಆ ದೇಶ ಅಷ್ಟು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಿದೆ. ಸೊ ಚೀನಾ ಏನಂತ ರೆಸ್ಪಾನ್ಸ್ ಮಾಡಿದೆ ಅಂದ್ರೆ, ಚೀನಾ ಇವಾಗ ಇರಾನ್ ಕಡೆನೂ ಇರಕ್ಕಾಗಲ್ಲ, ಈ ಕಡೆ ಪಾಕಿಸ್ತಾನ ಕಡೆನೂ ಇರಕ್ಕಾಗಲ್ಲ. ಆದ್ರೆ ಇರಾನು ಕ್ಲೋಸ್ ಫ್ರೆಂಡೇ, ಪಾಕಿಸ್ತಾನ ಕ್ಲೋಸ್ ಫ್ರೆಂಡೇ. ಸ್ವಲ್ಪ ಯಾರು ತುಂಬಾ ಕ್ಲೋಸ್ ಫ್ರೆಂಡ್ ಅಂದ್ರೆ ಪಾಕಿಸ್ತಾನ ಅಂತ ಹೇಳ್ಬೋದು. ಯಾಕಂದ್ರೆ ಪಾಕಿಸ್ತಾನ ತುಂಬಾ ಬಾರಿ ಯೂಸ್ ಅಂತ ಮಾಡ್ಕೊಳ್ತಿರುತ್ತೆ ಚೀನಾ. ಅಂದ್ರೆ ಚೀನಾ ಏನ್ ಹೇಳುತ್ತೋ ಅದನ್ನ ಪಾಕಿಸ್ತಾನ ಕೇಳಲೇಬೇಕು. ಮತ್ತೆ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದೆಯಲ್ವಾ, ಅದರ ಭಾಗವಾಗಿ ಪಾಕಿಸ್ತಾನ ಕೂಡ ಇದೆ. ಸೊ ಅದಕ್ಕೋಸ್ಕರ ಒಂದು ಹೆಜ್ಜೆ ಮುಂದೆ ಯಾರು ಪರ ಇರ್ತಾರೆ ಅಂದ್ರೆ ಅದು ಪಾಕಿಸ್ತಾನ ಪರ. ಸೊ ಚೀನಾ ಏನ್ ಹೇಳಿರುತ್ತೆ ಅಂದ್ರೆ, ಪಾಕಿಸ್ತಾನ ನೀವು ಕಂಟಿನ್ಯೂ ಮಾಡಿ, ಅಂದ್ರೆ ನೀವು ಏರ್ ಸ್ಟ್ರೈಕ್ ಅನ್ನ ಮಾಡಿ, ನಾವು ನಿಮ್ ಜೊತೆ ಇರ್ತೀವಿ ಅಂತ ಮಾತ್ರ ಹೇಳಿರ್ತಾರೆ. ಆದ್ರೆ ಅಮೆರಿಕ ಇಲ್ಲಿ ಸೈಲೆಂಟ್ ಆಗಿರೋದಿಲ್ಲ. ಯಾಕೆ ಅಮೆರಿಕ ಪಾಕಿಸ್ತಾನ್ಗೆ ಈ ಟೈಮ್ ಅಲ್ಲಿ ಸಪೋರ್ಟ್ ಮಾಡ್ತಿದೆ ಅಂದ್ರೆ, ಇವಾಗ ನಮ್ಮ ಶತ್ರು ದೇಶ ಪಾಕಿಸ್ತಾನ ಅಂತ ಗೊತ್ತು. ಆದ್ರೂ ಕೂಡ ಇರಾನ್ ಅಂದ್ರೆ ಅಮೆರಿಕಾಗ ಆಗೋದಿಲ್ಲ. ಸೊ ಇರಾನ್ ಮೇಲೆ ಹೇಗಾದ್ರೂ ಮಾಡಿ ಸೇಡ್ ತೀರ್ಸ್ಕೋಬೇಕು ಅಂದ್ರೆ ಪಾಕಿಸ್ತಾನ ಅವರು ಮೊದಲು ಯಾರನ್ನ ಕೇಳಿರ್ತಾರೆ? ಅಮೆರಿಕನ ಕೇಳಿರ್ತಾರೆ. ಈ ರೀತಿ ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಏನ್ ಮಾಡೋದು ಅಂತ. ಸೊ ಅಮೆರಿಕ ಏನ್ ಹೇಳಿರುತ್ತೆ ಅಂದ್ರೆ, ಖಂಡಿತವಾಗಿಯೂ ನೀವು ಏರ್ ಸ್ಟ್ರೈಕ್ ಮಾಡಿ ಅಥವಾ ನಾವು ನಿಮ್ ಜೊತೆ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿರುತ್ತೆ. ಆದ್ರೆ ಪಾಕಿಸ್ತಾನ್ ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಇಡೀ ವಿಶ್ವದಲ್ಲಿ 2 ದೊಡ್ಡ ದೇಶಗಳು, ಅದರಲ್ಲೂ ಒಂದು ನರಿ, ಚೀನಾನ ನರಿ ಅಂತ ಕರಿಬಹುದು, ಗುಳ್ಳೆ ನರಿನ ಅಮೆರಿಕ ಅಂತ ಕರಿಬಹುದು. ಇಬ್ಬರಿಗೆ ತಂದಿಟ್ಬಿಟ್ಟು ಅವ್ರು ಯಾವ ರೀತಿ ಅದನ್ನ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಪಾಕಿಸ್ತಾನ್ಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದು ಕೂಡ ಗೊತ್ತಾಗುತ್ತೆ. ಮಾಲ್ಡೀವ್ಸ್ ವಿಚಾರದಲ್ಲೂ ಕೂಡ ಇದೇ ಆಗ್ತಿರೋದು. ಈಗ ಸದ್ಯಕ್ಕೆ ಇರಾನ್ ಮೇಲೆ ಪಾಕಿಸ್ತಾನ್ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ. ಆದ್ರೆ ಯುದ್ಧವನ್ನ ಮಾಡ್ತಾರ ಇಲ್ಲ ಅಂದ್ರೆ, ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧಗಳನ್ನ ಮಾಡುವಂತ ಸಂದರ್ಭ ಈಗ ಸದ್ಯಕ್ಕೆ ಇರಾನ್ ಅಲ್ಲಿ ಇಲ್ಲ. ಜಸ್ಟ್ ಏರ್ ಸ್ಟ್ರೈಕ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಷ್ಟೇ. ಇವರು ಏರ್ ಸ್ಟ್ರೈಕ್ ಗಳು ಮಾಡ್ತಾರೆ, ಅವರು ಏರ್ ಸ್ಟ್ರೈಕ್ ಗಳನ್ನ ಮಾಡ್ತಾರೆ. ಇರಾನ್ ಮೇಲೆ ಈಗಾಗಲೇ ಅಮೆರಿಕ ಹಲವಾರು ನಿರ್ಬಂಧನೆಗಳನ್ನ ಏರಿದೆ. ಸೊ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿ ಇಂಟರ್ನ್ಯಾಷನಲ್ ರೂಲ್ಸ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಮತ್ತಷ್ಟು ಇರಾನ್ಗೆ ಕಷ್ಟ ಆಗುತ್ತೆ. ಪಾಕಿಸ್ತಾನದ್ದು ಕೂಡ ಸೇಮ್ ಸ್ಥಿತಿ. ಅವ್ರಿಗೆ ತಿನ್ನೋದಕ್ಕೆ ಊಟ ಇಲ್ಲ, ಆದ್ರೂ ಕೂಡ ಯುದ್ಧ ಮಾಡೋದಕ್ಕೆ ಮಾತ್ರ ಅವ್ರು ರೆಡಿ ಇರ್ತಾರೆ. ಯಾಕೆ ಅಂತ ಕೂಡ ಹೇಳ್ಬಿಡ್ತೀನಿ ನೋಡಿ. ಇಡೀ ಪಾಕಿಸ್ತಾನ್ ಈ ಗತಿಗೆ ಬರೋದಕ್ಕೆ ಮೈನ್ ರೀಸನ್ ಏನಂದ್ರೆ, ಅವರು ದೇಶ ಅಂತ ನೋಡದೆ ಬರೀ ಧರ್ಮ ಅಂತ ನೋಡಿದ್ರು. ಅದಾದ್ಮೇಲೆ ಅವರು ಇಡೀ ದೇಶವನ್ನ ಅಡ ಇಟ್ಟು ಆದ್ರೂ ಬೇಕಿದ್ರು ಕೂಡ ಅವ್ರಿಗೆ ಬೇಕಾಗಿರೋದೇನು? ಒಂದು ಧರ್ಮ, ಇನ್ನೊಂದು ಜಮ್ಮು ಕಾಶ್ಮೀರ. ಇತ್ತೀಚೆಗೆ ನೀವು ಪಾಕಿಸ್ತಾನದಲ್ಲಿ ಯಾವ್ದಾದ್ರು ಜನಗಳನ್ನ ಕೇಳಿದ್ರು ಕೂಡ ಭಾರತ ಮಂಗಳಯಾನವನ್ನ ಮಾಡ್ತಿದೆ, ಚಂದ್ರಯಾನವನ್ನ ಮಾಡ್ತಿದೆ, ನಾವ್ ಯಾವಾಗ ಆ ರೀತಿ ಮಾಡೋದು ಅಂದ್ರೆ ನಮ್ಗೆ ಮಂಗಳಯಾನ ಬೇಕು, ಚಂದ್ರಯಾನ ಬೇಕು ಅಂದ್ರೆ ನಾವು ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಆದ್ರೆ ಈಗಲೂ ಕೂಡ ಪಾಕಿಸ್ತಾನ ಜನಗಳ ಮೈಂಡ್ ಸೆಟ್ ಅಲ್ಲಿ ಇರೋದು ಒಂದೇ, ನಮ್ಗೆ ಆ ಜಮ್ಮು ಕಾಶ್ಮೀರ ಬೇಕು ಅಂತ. ಇಡೀ ದೇಶವನ್ನ ಮಾರಿ ಆದ್ರೂ ಅವರು ಯುದ್ಧವನ್ನ ಮಾಡ್ತಾರೆ, ಆ ಜಮ್ಮು ಕಾಶ್ಮೀರನ ವಶಪಡಿಸ್ಕೋಬೇಕು ಅನ್ನೋದೇ ಅವರ ಮೈಂಡ್ ಸೆಟ್. ಮತ್ತೆ ಇನ್ನೊಂದು ಜನಸಂಖ್ಯೆ, ಅವರು ಸಹಜವಾಗಿ ನಮ್ಮ ಭಾರತಕ್ಕಿಂತ ಅತಿ ಹೆಚ್ಚಾಗಿ ಅಭಿವೃದ್ಧಿ ಆಗ್ಬೋದಾಗಿತ್ತು. ಯಾಕಂದ್ರೆ ಅವ್ರಿಗೆ ನಮ್ಗಿಂತ ಆಪ್ಷನ್ಸ್ ಅನ್ನೋದು ಜಾಸ್ತಿ ಇತ್ತು. ಆದ್ರೆ ಅವರು ಧರ್ಮ ಅನ್ಕೊಂಡು ಜನಸಂಖ್ಯೆ ಅನ್ನೋದು, ಇವಾಗ ನೋಡಿ ನಮ್ಮ ಧರ್ಮದಲ್ಲೂ ಕೂಡ, ನಮ್ಮ ಭಾರತದಲ್ಲೂ ಕೂಡ ಹಿಂದಿನ ಕಾಲದಲ್ಲಿ 2 ಹೆಂಡತಿ, 3 ಹೆಂಡತಿ, 4 ಹೆಂಡತಿ ಎಲ್ಲ ಕಟ್ಕೊಳ್ತಿದ್ರು ಹಿಂದೂ ಧರ್ಮದಲ್ಲಿ. ಆದ್ರೆ ಯಾವಾಗ ದೇಶ ಬದಲಾಗ್ತಿದ್ಯೋ ಅವಾಗ ನಮ್ಮ ಸಂವಿಧಾನ ಏನ್ ಹೇಳುತ್ತೆ? 1 ಹೆಂಡತಿ, ಹಿಂದೂಗಳ ಪ್ರಕಾರ 1 ಹೆಂಡತಿನ. ಸೊ ಅದನ್ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿದ್ರು. ಆದ್ರೆ ಅವರ ಧರ್ಮದಲ್ಲಿ ಅಕ್ಸೆಪ್ಟ್ ಮಾಡ್ತಿಲ್ಲ. ಪಾಕಿಸ್ತಾನಲ್ಲಿ 4 ಜನ ಹೆಂಡತಿಗಳನ್ನ ಮಾಡ್ಕೋಬಹುದು, ಅದಕ್ಕಿಂತ ಜಾಸ್ತಿ ಮಾಡ್ಕೋಬಹುದೇನೋ ಗೊತ್ತಿಲ್ಲ. ನಮ್ಮ ಭಾರತದ ಪ್ರಕಾರ 4 ಜನ ಹೆಂಡತಿಗಳನ್ನ ಮಾಡ್ಕೋಬಹುದು. ಸೊ ಮಕ್ಕಳನ್ನ ಇವಾಗ ಒಂದು ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಿಲ್ಲ ಪಾಕಿಸ್ತಾನಲ್ಲಿ. ಮಕ್ಕಳನ್ನ ಸುಮ್ಮನೆ ಹುಟ್ಟಿಸ್ತಿದ್ರೆ ಅವ್ರು ಏನಾಗ್ತಾರೆ? ನಿರುದ್ಯೋಗ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ ಆಯ್ತು, ಆ ಗೌರ್ಮೆಂಟ್ ಬೇರೆ ಕಡೆ ಯಾರಾದ್ರೂ ಸಾಲ ಮಾಡಿ, ಚೀನಾದಲ್ಲಿ, ಅಮೆರಿಕದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಕ್ಕಾಗುತ್ತೋ ಎಲ್ಲ ಕಡೆ ಸಾಲ ಮಾಡಿದ್ದಾರೆ. ಅದನ್ನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿದಾರಾ? ಖಂಡಿತ ಇಲ್ಲ. ಅದನ್ನೆಲ್ಲ ಫ್ರೀ ಸ್ಕೀಮ್ಗಳನ್ನ ಕೊಡೋದಕ್ಕೆ, ಫ್ರೀ
ಫ್ರೀಯಾಗಿ ಜನಗಳಿಗೆ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅದಕ್ಕೋಸ್ಕರ ಇಡೀ ದೇಶ ಇವತ್ತು ದಿವಾಳಿಯಾಗಿದೆ. ಅವರ GDP ಗಿಂತ ಅವರ ಸಾಲನೇ ತುಂಬಾ ಜಾಸ್ತಿ ಇದೆ. ಸೊ ಈಗಿರುವಾಗ ಪಾಕಿಸ್ತಾನ್ ಯುದ್ಧ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಏನೇ ಆಗ್ಲಿ ಏರ್ ಸ್ಟ್ರೈಕ್, ಇರಾನ್ ಫಸ್ಟ್ ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು, ಅದಕ್ಕೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನ್ ಕೂಡ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಅಮೆರಿಕ ಈ ಬಾರಿ ಪಾಕಿಸ್ತಾನ್ಗೆ, ಅಂದ್ರೆ ಈ ಹಿಂದೆ ಭಾರತ ಮತ್ತೆ ಪಾಕಿಸ್ತಾನ್ ಯುದ್ಧ ಆದಾಗ ಪಾಕಿಸ್ತಾನ್ಗೆ ಅಮೆರಿಕ ಡೈರೆಕ್ಟ್ ಆಗಿ ಸಪೋರ್ಟ್ ಅನ್ನ ಮಾಡಿತ್ತು. ಆದ್ರೆ ಈ ಬಾರಿ ಅಮೆರಿಕ ಕೂಡ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದು ಡೌಟು. ಯಾಕಂದ್ರೆ ನಮ್ಮ ಭಾರತ ಇರುತ್ತೆ ಇರಾನ್ ಪರ. ನಮ್ಗೆ ಪಾಕಿಸ್ತಾನ್ ಮತ್ತೆ ಇರಾನ್ ಅಂತ ನೋಡ್ಕೊಳ್ಳೋದಾದ್ರೆ ಇರಾನ್ ತುಂಬಾ ರಿಲೇಷನ್ ಅನ್ನೋದು ಚೆನ್ನಾಗಿದೆ. ಇರಾನ್ ಜೊತೆ ಸ್ನೇಹ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಜೈಶಂಕರ್ ಅವರು ಕೂಡ ಹೋಗಿ ಬಂದಿದ್ರು. ಮತ್ತೆ ನಾವು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡೋದಕ್ಕೂ ಕೂಡ ಇರಾನ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಇನ್ ಕೇಸ್ ಪಾಕಿಸ್ತಾನ್ ಮತ್ತೆ ಇರಾನ್ ಯುದ್ಧ ಆದ್ರೂ ಕೂಡ ನಾವು ಇಂಡೈರೆಕ್ಟ್ ಆಗಿ ಇರಾನ್ ಪರನೇ ಇರ್ತೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತು. ಅದಕ್ಕೋಸ್ಕರ ಅಮೆರಿಕ ಡೈರೆಕ್ಟ್ ಆಗಿ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡೋದಿಲ್ಲ. ಏನೇ ಆಗ್ಲಿ ಈ ಎಲ್ಲ ಡೆವಲಪ್ಮೆಂಟ್ ನ ನೋಡಿ ಪಾಕಿಸ್ತಾನ್ ಇವತ್ತು ಈ ರೀತಿ ದೇಶ ದಿವಾಳಿ ಆಗೋದಕ್ಕೆ ನಿಮ್ಗೇನ್ ಅನ್ಸುತ್ತೆ ಕಾರಣ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.